ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 2024ರ ಒಂದು ನೆಟ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ನಾವು ಈ ದಿನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಕೇವಲ ಕನ್ನಡ ಪತ್ರಿಕೆಯ ಕೀ ಉತ್ತರಗಳನ್ನ ಮಾತ್ರ ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಸೊ 51ನೇ ಪ್ರಶ್ನೆಗೆ ಗಮನಿಸ್ತಾ ಹೋಗಿ, ವಸ್ತು ಪ್ರತಿರೂಪ ಪರಿಕಲ್ಪನೆಯನ್ನು ಪ್ರಸಿದ್ಧಿಗೊಳಿಸಿದವರು ಯಾರು ಅಂತ ಹೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಟಿ.ಎಸ್. ಏಲಿಯಟ್ ಅಂತಕ್ಕಂಥದ್ದು. ಟಿ.ಎಸ್. ಏಲಿಯಟ್ ಸರಿಯಾದಂತಹ ಉತ್ತರವಾಗ್ತದೆ. ಅದೇ ರೀತಿಯಾಗಿ 52ನೇ ಪ್ರಶ್ನೆ, ವಾರಾಂಗಣ ಚರಿತ್ರೆಯನ್ನು ಬರೆದ ಜಟಾಸಿಂಹ ನಂದಿಯು ಮುಡುಪಿದುದು ಇಲ್ಲಿ ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಕೊಪ್ಪಳ ಅಂತಕ್ಕಂಥದ್ದು ಸರಿ ಉತ್ತರ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ 53ನೇ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಕನ್ನಡಕ್ಕೆ ಅನುವಾದಗೊಂಡ ಮ್ಯಾಕ್ಬತ್ ನಾಟಕಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಗಮನಿಸ್ತಾ ಬಂದಾಗ ಆಯ್ಕೆ 3 ಇಲ್ಲಿ ಸರಿ ಉತ್ತರವಾಗ್ತದೆ ಸ್ನೇಹಿತರೆ. ಆಯ್ಕೆ 3. ಸೊ ಸಿ ಮೊದಲಿಗೆ ಬರ್ತದೆ, ಪ್ರತಾಪರುದ್ರದೇವ. ಅದೇ ರೀತಿಯಾಗಿ ಮ್ಯಾಕ್ಬತ್ ಅಂತಕ್ಕಂಥದ್ದು. ನೆಕ್ಸ್ಟು ಮಾರನಾಯಕನ ದೃಷ್ಟಾಂತ. ಅದೇ ರೀತಿಯಾಗಿ ಮ್ಯಾಕ್ಬತ್. ನೆಕ್ಸ್ಟ್ ಒನ್ ಮಾರಿಕಾಡು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಒಂದು ರೂಪವಾಗಿರ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 54. ಸೊ ಇಲ್ಲಿ ಹೊಂದಿಸಿ ಬರೆ ಕೊಟ್ಟಿದ್ದಾರೆ, ಪ್ರವಾಸ ಕಥನ ಅವರು ಕೊಟ್ಬಿಟ್ಟು. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ. ಆಯ್ಕೆ 3. ನೆಕ್ಸ್ಟ್ ಅದೇ ರೀತಿಯಾಗಿ 55ನೇ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ವಾದಿರಾಜರ ಕೀರ್ತನೆಯ ಸಾಲುಗಳಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ ಮತ್ತು ಡಿ ಇಲ್ಲಿ ಸರಿಯಾಗ್ತವೆ. ಸಿ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರಗಳಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 56ನ್ನು ಗಮನಿಸ್ತಾ ಬನ್ನಿ. ಇಲ್ಲದೆ ಇರುವುದನ್ನು ಇರುವಂತೆ ವರ್ಣಿಸುವುದನ್ನು ನಾವು ಏನಂತ ಕರಿತಾ ಇದ್ವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಸದಾಖ್ಯಾತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಸಂಖ್ಯೆ 57. ಸೊ ಕೊನೆಯ ಗಿರಾಕಿ, 4 ಮೊಳ ಭೂಮಿ, ಮೊಸರಿನ ಮಂಗಮ್ಮ. ಸೊ ಕತೆಗಳನ್ನು ಕೊಟ್ಟಿದ್ದಾರೆ, ಸಣ್ಣ ಕತೆಗಳನ್ನ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಸರಿ ಉತ್ತರವಾಗ್ತದೆ. ಸೊ ಅದೇ ರೀತಿಯಾಗಿ 58ನೇ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಇದು ವಿಭಕ್ತ ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಹೇಳಿದರೆ, ಸೊ ಚೈನೀಸ್ ಅಂತಕ್ಕಂಥದ್ದು ವಿಭಕ್ತ ಭಾಷಾ ವರ್ಗಕ್ಕೆ ಸೇರ್ತದೆ. ಸೊ ನೆಕ್ಸ್ಟ್ 59ನೇ ಪ್ರಶ್ನೆಯನ್ನು ಗಮನಿಸಿ. ಜನಪದ ಸಾಹಿತ್ಯವನ್ನು ವಿಶ್ವವಿದ್ಯಾಲಯವೊಂದರಲ್ಲಿ ಬೋಧಿಸುವ ಶಾಸ್ತ್ರಶಿಸ್ತವಾಗಿ ಪರಿಗಣಿಸಿದ ಮೊದಲ ದೇಶ ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಫಿನ್ಲ್ಯಾಂಡ್ ಅಂತಕ್ಕಂಥದ್ದು. ಆಯ್ಕೆ 2. ನೆಕ್ಸ್ಟ್ ಅದೇ ರೀತಿಯಾಗಿ ಕಾಮಿಡಿ ಆಫ್ ಎರರ್ಸ್, ಶೇಕ್ಸ್ಪಿಯರ್ನ ಈ ನಾಟಕದ ಕನ್ನಡ ಅನುವಾದಗಳು ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಗಮನಿಸ್ತಾ ಬಂದಾಗ ಆಯ್ಕೆ 1 ಎ ಮತ್ತು ಡಿ. ಸೊ ನಗದವರನ್ನು ನಗಿಸುವ ಕತೆ. ಅದೇ ರೀತಿಯಾಗಿ ಭ್ರಾಂತಿ ವಿಲಾಸ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ಸೊ ನೆಕ್ಸ್ಟ್ ಒನ್ ನಾವಿಲ್ಲಿ ಗಮನಿಸ್ತಾ ಬಂದಾಗ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ವಿಮರ್ಶಕರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತೇಳಿ ಕೇಳಿದರೆ, ಸೊ 61ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 1 ಸರಿಯಾಗ್ತದೆ ನೋಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಕವಿರಾಜ ಮಾರ್ಗ ಪ್ರಶಸ್ತಿ ಇವರ ಕೃತಿ ಅಂತ ಹೇಳಿ ಕೇಳಿದರೆ, ಸೊ ಭೀಮರಾವ ಚಿಟ್ಕುಪ್ಪಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಸೊ ನೆಕ್ಸ್ಟ್ 63ನೇ ಪ್ರಶ್ನೆ. ತಿಪ್ಪಣ್ಣನಲ್ಲಿ ಹುಟ್ಟಿಕೊಳ್ಳುವ ಪ್ರೇಮವನ್ನು ಪಿ ಲಂಕೇಶ್ ಅವರು ಈ ಕಥೆಯಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಕಲ್ಲು ಕರಗುವ ಸಮಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ. ಸೊ ನೆಕ್ಸ್ಟ್ ಒನ್ ನಾವಿಲ್ಲಿ ಗಮನಿಸ್ತಾ ಬಂದಾಗ 64ನೇ ಪ್ರಶ್ನೆ. ಚಂದ್ರಶೇಖರ್ ಪಾಟೀಲ್ ಅವರ ನಾಟಕಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಸರಿ ಉತ್ತರವಾಗ್ತದೆ. ಆಯ್ಕೆ 4 ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ 65ನೇ ಪ್ರಶ್ನೆಯನ್ನು ಗಮನಿಸಿ. ತೌಲನಿಕ ಸಾಹಿತ್ಯವು ಸ್ಥಳೀಯ ಮತ್ತು ಪ್ರಾದೇಶಿಕ ಭಾವನಾತ್ಮಕತೆಯನ್ನು ಮೀರಲೇಬೇಕಾದ ಅಗತ್ಯವನ್ನು ಪ್ರತಿಪಾದಿಸುತ್ತದೆ ಅಂತೇಳಿ ಹೇಳಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ರೆನ್ವೆಲೆಕ್ ಮತ್ತು ಆಸ್ಟಿಕ್ ವಾರೆನ್ ಅಂತಕ್ಕಂತಹ ಇಬ್ಬರು ವ್ಯಕ್ತಿಗಳು. ಆಯ್ಕೆ 3 ಇಲ್ಲಿ ಸರಿ ಉತ್ತರವಾಗ್ತದೆ. ಸೊ ನೆಕ್ಸ್ಟು, ಮೈಸೂರಿಗೂ ಉಮ್ಮತ್ತೂರಿಗೂ ನಡೆಯುವ ಮುಖಾಮುಖಿಯನ್ನು ಸಂಸರು ತಮ್ಮ ಈ ನಾಟಕದಲ್ಲಿ ಚಿತ್ರಿಸಿದ್ದಾರೆ ಅಂತೇಳಿ ಕೇಳಿದ್ದಾರೆ. ಸೊ ಅದು ಬಿರುದಂತೆಂಬರ್ ಗಂಡ ಅಂತಕ್ಕಂತಹ ಒಂದು ನಾಟಕದಲ್ಲಿ ಈ ಒಂದು ದಂಗೆಯ ಬಗ್ಗೆ ಹೇಳ್ತಾರೆ. ಸೊ ನೆಕ್ಸ್ಟ್ 67ನೇ ಪ್ರಶ್ನೆ. ಜಪಾನಿನ ಹಿಮಗಿರಿ ಮತ್ತು ಇತರ ಕವನಗಳು ಅಂತಕ್ಕಂಥದ್ದು ಜಿ.ಪಿ. ರಾಜರತ್ನಂ ಅವರಿಗೆ ಸಂಬಂಧಪಟ್ಟಂಥದ್ದಾಗ್ತದೆ. ಸೊ ಆಯ್ಕೆ 2 ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ 68ನೇ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಧ್ವನ್ಯಾಲೋಕ ಕೃತಿಯನ್ನು ಹೀಗೂ ಕರೆಯಲಾಗುತ್ತದೆ ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 1 ಎ ಮತ್ತು ಸಿ. ಸೊ ಕಾವ್ಯಾವಲೋಕ, ಅದೇ ರೀತಿ ಸಹೃದಯಾಲೋಕ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ಒನ್ ನಾವಿಲ್ಲಿ ಗಮನಿಸ್ತಾ ಬಂದಾಗ, ಜಗನ್ನಾಥ ಮತ್ತು ಗೋಪಾಲಯ್ಯನ ಜೀವನದ ಜಟಿಲತೆಯನ್ನು ತೆರೆದಿಟ್ಟ ಪೂರ್ಣಚಂದ್ರ ತೇಜಸ್ವಿಯವರ ಕಾದಂಬರಿ ಯಾವುದು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ನಿಗೂಢ ಮನುಷ್ಯರು ಅಂತಕ್ಕಂಥದ್ದು ಸರಿ ಉತ್ತರವಾಗ್ತದೆ. ನೆಕ್ಸ್ಟ್ ಒನ್,
ಸೊ ಇಲ್ಲಿ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಇಲ್ಲಿ ಸರಿ ಉತ್ತರವಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ 71ನೇ ಪ್ರಶ್ನೆ, ಲ್ಯಾಮ್ನೇಜ್ ಹೇಳಿದ ತೌಲನಿಕ ಸಾಹಿತ್ಯದ ಮುಖ್ಯ ಕೆಲಸಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಎ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಎ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಒನ್ ನಾವಿಲ್ಲಿ ಗಮನಿಸ್ತಾ ಬಂದಾಗ, ಸೊ ಮೌಖಿಕ ಸೂತ್ರಾತ್ಮಕ ಸಿದ್ಧಾಂತವನ್ನು ನಿರೂಪಿಸಿದ ಲೇಖಕರು ಯಾರು ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಬಂದಾಗ ಸ್ನೇಹಿತರೆ ಆಯ್ಕೆ 3 ಸರಿ ಉತ್ತರವಾಗ್ತದೆ ನೋಡಿ. ಸಿ ಮತ್ತು ಡಿ ಇಲ್ಲಿ ಸರಿ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ ಇವು ಛಂದಸ್ಶಾಸ್ತ್ರದ ಸಂಸ್ಕೃತ ಕೃತಿಗಳು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಆಯ್ಕೆ 2. ಸೊ ಸಿ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಸಿ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ 74ನೇ ಪ್ರಶ್ನೆ, ಸೊ ಪಟ್ಟಿ 1 ಪಟ್ಟಿ 2 ಅಂತೇಳಿ ಕೊಟ್ಟಿದ್ದಾರೆ. ಸೊ ಚಾರಿತ್ರಿಕ ವಿಮರ್ಶೆ ಆಗಿರ್ಬೋದು, ಮನೋವೈಜ್ಞಾನಿಕ, ಮಾರ್ಕ್ಸ್ವಾದಿ, ನಿರಚನವಾದಿ ವಿಮರ್ಶೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಇಲ್ಲಿ ಸರಿ ಉತ್ತರವಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ನಾವಿಲ್ಲಿ ಗಮನಿಸ್ತಾ ಬಂದಾಗ ತೀನಂ ಶ್ರೀಕಂಠಯ್ಯನವರ ಕೃತಿಗಳು ಅಂತೇಳಿ ಕೇಳಿದರೆ, ಸೊ 75ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 2 ಎ ಮತ್ತು ಬಿ. ಕಾವ್ಯ ಸಮೀಕ್ಷೆ ಮತ್ತು ಸಮಾಲೋಕನ ಅಂತಕ್ಕಂಥವು ಇದು ಸರಿಯಾದಂತಹ ಉತ್ತರವಾಗ್ತದೆ. ಸೊ ಅದೇ ರೀತಿಯಾಗಿ 76ನೇ ಪ್ರಶ್ನೆ, ಸೊ ಸಾಂಸ್ಕೃತಿಕ ಅಧ್ಯಯನಗಳಿಗೆ ಅಡಿಪಾಯ ಹಾಕಿದ ಎ ನೋಟ್ಸ್ ಟುವರ್ಡ್ಸ್ ಡೆಫಿನಿಷನ್ ಆಫ್ ಕಲ್ಚರ್ ಕೃತಿಯನ್ನು ರಚಿಸಿದ ವಿದ್ವಾಂಸ ಯಾರು ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಟಿ.ಎಸ್. ಎಲಿಯಟ್ ಅಂತಕ್ಕಂಥವ್ರು ಈ ಒಂದು ಕೃತಿಯನ್ನು ರಚಿಸ್ತಾರೆ. ಸೊ 77ನೇ ಪ್ರಶ್ನೆ, ತೌಲನಿಕ ಸಾಹಿತ್ಯದ ಏಳಿಗೆ ಮತ್ತು ಭಾರತೀಯ ರಾಷ್ಟ್ರೀಯತೆಯ ಏಳಿಗೆ ಒಗ್ಗೂಡಿ ಸಂಭವಿಸಿದವು ಅಂತೇಳಿ ಹೇಳಿರ್ತಕ್ಕಂಥವ್ರು ಯಾರು ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಜಿ.ಎನ್. ದೇವಿ ಅಂತಕ್ಕಂಥವ್ರು. 77ನೇ ಪ್ರಶ್ನೆಗೆ ಆಯ್ಕೆ 3 ಸರಿ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ 78ನೇ ಪ್ರಶ್ನೆ, ಇವು ನೋಮ್ ಚೊಮ್ಸ್ಕಿಯವರ ಕೃತಿಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಯ್ಕೆ 4 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಡಿ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರ. ಸಿಂಥೆಟಿಕ್ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಈ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ಲಿಂಗ್ವಿಸ್ಟಿಕ್ ಥಿಯರಿ ಅಂತಕ್ಕಂಥದ್ದು. ಸೊ ಆಯ್ಕೆ 4 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಅದೇ ರೀತಿ 79ನೇ ಪ್ರಶ್ನೆ, ಸೊ ಇದನ್ನು ಡ್ರಾಪ್ ಮಾಡಿದರೆ ಎಲ್ರಿಗೂ ಕೂಡ ಒಂದು ಗ್ರೇಸ್ ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ಯಾಕಂತಂದರೆ ಒಲುಮೆ ಕಾವ್ಯ ಬಿಡುಗಡೆ ಆದಂತಹ ಒಂದು ದಿನಾಂಕವನ್ನು ಇಲ್ಲಿ ಅವರು ಮೆನ್ಷನ್ ಮಾಡಿಲ್ಲ. ಸೊ ನೆಕ್ಸ್ಟ್ 80ನೇ ಪ್ರಶ್ನೆಯನ್ನು ನೋಡ್ತಾ ಬನ್ನಿ. ಸೊ ವೆನಿಸ್ ನಗರದ ವರ್ತಿಕ, ಅದೇ ರೀತಿ ಕನ್ನಡ ಭಗವದ್ಗೀತೆ, ವಸಂತ ಸ್ಮೃತಿ, ಸೊ ಒಂದು ಕೊಲೆಯ ವೃತ್ತ ಅಂತೇಳಿದ್ದಾವೆ. ಸೊ 80ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1 ಇಲ್ಲಿ ಸರಿ ಉತ್ತರವಾಗ್ತದೆ. ಸೊ ನೆಕ್ಸ್ಟು 81ನೇ ಪ್ರಶ್ನೆ, ದೃಷ್ಟಿ ಯಾರೇ ದೃಷ್ಟಿ ವಾರಿ ಎಂಬ ಸಂಶೋಧನಾ ಲೇಖನವನ್ನು ಬರೆದಂಥವ್ರು ಯಾರು ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಎಂ ಕಲಬುರ್ಗಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ 82ನೇ ಪ್ರಶ್ನೆ, ಆದಿನಾಥನ ಭವಾವಳಿಗಳನ್ನು ಅನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಯ್ಕೆ 1 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟು 83ನೇ ಪ್ರಶ್ನೆ, ಇವು ಡಾನ್ ಬೆನ್ ಅಮೋಸ್ ಅವರ ಕೃತಿಗಳು ಅಂತೇಳಿ ಕೇಳಿದರೆ, ಸೊ 83ನೇ ಪ್ರಶ್ನೆಗೆ ಆಯ್ಕೆ 4 ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ 84ನೇ ಪ್ರಶ್ನೆ, ಸೊ ಅದು 83ನೇದಾಗಿತ್ತು. 83ನೇದಕ್ಕೆ ಯಾವುದು ಅಂತಂದರೆ ಆಯ್ಕೆ 4 ಸರಿ ಉತ್ತರ. ಸೊ 84ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತಂದಾಗ, ತಪ್ಪಂ ಬರೆದವ ಕಡು ಜಡಪಾತಂ ಬರೆದನೆಂದು ಬೈಯಲ ಬೇಡಿಂ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಸೊ ಲಿಪಿಕಾರ ಅಂತಕ್ಕಂಥದ್ದು ಆಗ್ತದೆ, ಲಿಪಿಕಾರ. ನೆಕ್ಸ್ಟ್ 85ನೇ ಪ್ರಶ್ನೆ, ಪಾಂಡ್ಯರಾಜನ ವೆಳ್ವಿಕುಡಿ ತಾಮ್ರ ಶಾಸನದಲ್ಲಿ ಉಕ್ತವಾದ ಪದ ಯಾವುದು ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಕರುನಾಡಗನ್ ಅಂತಕ್ಕಂಥದ್ದು. ನೆಕ್ಸ್ಟ್ 86ನೇ ಪ್ರಶ್ನೆ, ಇವರು ಪ್ರೌಢದೇವರಾಯನ ಆಶ್ರಿತ ಕವಿಗಳು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 1 ಎ ಮತ್ತು ಬಿ. ಸೊ ಗುರುಬಸವ, ಅದೇ ರೀತಿ ಚಂದ್ರಕವಿ ಅಂತಕ್ಕಂಥವ್ರು. ಸೊ ನೆಕ್ಸ್ಟ್ ಒನ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ, ಅನುಕರಣೆ ಎಲ್ಲ ಕಲಾಕ್ರಿಯೆಯ ಮುಖ್ಯ ಲಕ್ಷಣ ಅಂತೇಳಿ ಮೊದಲ ಬಾರಿಗೆ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಅರಿಸ್ಟಾಟಲ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ನೆಕ್ಸ್ಟು ಜನಪದ ಸಾಂದರ್ಭಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಲ್ಯಾರಿ ಹ್ಯಾಂಕೋ ಅಂತಕ್ಕಂಥವ್ರು ಈ ಜನಪದ ಸಾಂದರ್ಭಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟು 89ನೇ ಪ್ರಶ್ನೆ, ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳನ್ನ ಕೇಳಿದರೆ. ಸೊ ಇಲ್ಲಿ ಬಿ ಮತ್ತು ಸಿ ಸರಿಯಾದಂತಹ ಉತ್ತರವಾಗ್ತದೆ. ಹಗಲುಗನಸು, ಅದೇ ರೀತಿ ಕಲ್ಲು ಮಂಟಪ ಅಂತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಕ್ರಿಯೆಯ ನುಡಿಯದು ವಿಭಕ್ತಿ ನಿಲ್ಲದುರ್ದ ಅರ್ಥ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಲಿಂಗಂ ಅಂತಕ್ಕಂಥದ್ದು. ನೆಕ್ಸ್ಟ್ 91ನೇ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 2 ಸರಿ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ 92ನೇ ಪ್ರಶ್ನೆ, ಕೈವಾರ ನಾರಾಯಣಪ್ಪನ ತತ್ವಪದದ ಸಾಲುಗಳು ಅಂತೇಳಿ ಕೇಳಿದರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 ಇಲ್ಲಿ ಸರಿಯಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕವನ್ನು ಮಾರನಾಯಕನ ದೃಷ್ಟಾಂತ ಅಂತೇಳಿ ರೂಪಾಂತರ ಮಾಡಿದವರು ಯಾರು ಅಂತೇಳಿ ಕೇಳಿದರೆ. ಸೊ ಎಚ್.ಎಸ್. ಶಿವಪ್ರಕಾಶ್ ಅಂತಕ್ಕಂಥದ್ದು ಸರಿ ಉತ್ತರವಾಗ್ತದೆ ಸ್ನೇಹಿತರೆ.
ನೆಕ್ಸ್ಟ್ ಅದೇ ರೀತಿಯಾಗಿ 94ನೇ ಪ್ರಶ್ನೆ, ಜಿ ಪಿ ರಾಜರತ್ನಂ ಅವರು ಬರೆದಂತಹ ಜೀವನ ಚರಿತ್ರೆಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 4. ಸೊ ಸಿ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಅಶೋಕ ಮೌರ್ಯ ನಮ್ಮ ವಿಶ್ವೇಶ್ವರಯ್ಯನವರು ಅಂತ ಹೇಳಿ ಬರೀತಾರೆ. ನೆಕ್ಸ್ಟ್ 95ನೇ ಪ್ರಶ್ನೆ, ತಾಳಗುಂದ ಶಾಸನದಲ್ಲಿ ಬಳಕೆಯಾದಂತಹ ಚಂದ್ರರೂಪ ಯಾವುದು ಅಂತೇಳಿ ಕೇಳಿದರೆ. ಸೊ ತ್ರಿಪದಿ ಅಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಸೊ ಬೇವಿನಟ್ಟಿ ಕಾಳಮ್ಮನ ಸಾಲು ಎಂಬ ಪದ್ಯ ಭಾಗವು ಈ ಮಹಾಕಾವ್ಯದಲ್ಲಿ ಇದೆ ಅಂತ ಹೇಳಿ ಕೇಳಿದರೆ. ಸೊ ಇದಕ್ಕೆ ಮಲೆಯ ಮಹದೇಶ್ವರ ಕಾವ್ಯ ಅಂತಕ್ಕಂಥದ್ದು ಸರಿ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ ಬಿನಮಣಿ ಅಂತು ಬೋಗಿ ಬಿನದುಳ್ಮಣಿ ಅಂತಕ್ಕಂತಹ ಒಂದು ಸಾಲು ಇದು ಶ್ರವಣಬೆಳಗೊಳ ಶಾಸನದಲ್ಲಿ ಬರ್ತದೆ. ಸೊ ಇದು ಅವಿತತ್ ಅಂತಕ್ಕಂಥದ್ದು ಇಲ್ಲಿ ಬಳಕೆಯಾದಂತಹ ಒಂದು ವೃತ್ತವಾಗ್ತದೆ, ಅವಿತತ್ ಅಂತೇಳಿ. ಸೊ 98ನೇ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಈ ಕೆಳಗಿನ ಕವಿಗಳು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ 98ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 3 ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ 99, ಡಬ್ಲ್ಯೂ.ಜೆ. ಥಾಮ್ಸ್ ಅವರು ಫೋಕ್ಲೋರ್ ಎಂಬ ಪದವನ್ನು ಯಾವ ವರ್ಷ ಪ್ರಕಟ ಮಾಡಿದರು ಅಂತ ಕೇಳಿದರೆ 1846ರಲ್ಲಿ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಸೊ 100ನೇ ಪ್ರಶ್ನೆ. ಸೊ ಇದನ್ನು ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ ನೋಡ್ರಿ ಇದು. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸರಿ ಆಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 101, ಗೊಂಡಿ ಇದು ದ್ರಾವಿಡದ ಈ ಗುಂಪಿಗೆ ಸೇರುತ್ತದೆ ಅಂತೇಳಿ ಕೇಳಿದರೆ. ಸೊ ದಕ್ಷಿಣ ದ್ರಾವಿಡ 2 ಅಂತಕ್ಕಂಥದ್ದಕ್ಕೆ ಆ ಭಾಷೆ ಸೇರ್ತದೆ. ಲೀಲಾವತಿ ಪ್ರಬಂಧದಲ್ಲಿರುವಂತಹ ಮಕರಂದನು ಕಂದರ್ಪನಿಗೆ ಏನಾಗಬೇಕು ಅಂತೇಳಿ ಕೇಳಿದರೆ. ಸೊ ಗೆಳೆಯ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ 103, ಸಬಾಲ್ಟನ್ ಬರವಣಿಗೆಯ ಕ್ರಮವು ಈ ಸೈದ್ಧಾಂತಿಕ ನೆಲೆಯಿಂದ ಅಸ್ತಿತ್ವಕ್ಕೆ ಬಂದಿತು ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿ 104, ಶಾಂತರಸವನ್ನು ಮೊದಲಿಗೆ ಪ್ರಸ್ತಾಪಿಸಿದವರು. ಸೊ ಉದ್ಭಟ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರವಾಗ್ತದೆ. ಅದೇ ರೀತಿಯಾಗಿ ಈ ಕೆಳಗಿನ ಭಾಷಾ ವಿಜ್ಞಾನದ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 1. ನೆಕ್ಸ್ಟ್ ಅದೇ ರೀತಿಯಾಗಿ 106ನೇ ಪ್ರಶ್ನೆ, ಇವು ಮಿಶೆಲ್ ಫೂಕೋ ಅವರ ಕೃತಿಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಎ ಮತ್ತು ಬಿ. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಸಂಖ್ಯೆ 107. ಸೊ ಇಲ್ಲಿ ಹೊಂದಿಸಿ ಬರೀ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 2 ಸರಿಯಾಗ್ತದೆ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 108, ದಿವಾನ್ ರಂಗಾಚಾರ್ಯರು ಜೀವನ ಚರಿತ್ರೆಯನ್ನು ಬರೆದವರು. ಸೊ MS ಪುಟ್ಟಣ್ಣ ಅಂತಕ್ಕಂಥ ಕೀ ಉತ್ತರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟು ಕರ್ನಾಟಕ ಕವಿ ಚರಿತ್ರೆ ಮೊದಲನೇ ಸಂಪುಟ ಪ್ರಕಟವಾಗಿದ್ದು 1907 ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಸೊ ಇಲ್ಲಿ ಹೊಂದಿಸಿ ಬರೀ ಕೇಳಿದ್ದಾರೆ. ಸೊ 110ನೇ ಪ್ರಶ್ನೆ. ಸೊ ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 111, ಇವು BS ಗದ್ಗಿಮಠ ಅವರ ಕೃತಿಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಯ್ಕೆ 3 ಇಲ್ಲಿ ಸರಿ ಉತ್ತರವಾಗ್ತದೆ. ಆಯ್ಕೆ 3 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ ಮೇಲ್ದಂತದ ಹಿಂಭಾಗಕ್ಕಿರುವ ಉಬ್ಬಿದ ಭಾಗ ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಯ್ಕೆ 2 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ, ವತ್ಸ್ಯ ಅಂತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಇವು ಗೂಗಿವಾಂತ ತಿಯಾಂಗೋನ ಕೃತಿಗಳು ಅಂತೇಳಿ ಕೇಳಿದ್ದಾರೆ. ಸೊ ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಆಯ್ಕೆ 3 ಸಿ ಮತ್ತು ಡಿ. ಸೊ ನೆಕ್ಸ್ಟು 114ನೇ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತೇಳಿ ಕೇಳಿದರೆ. ಸೊ 114ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 2. ಸೊ ಆಯ್ಕೆ 2 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಸೊ 115ನೇ ಪ್ರಶ್ನೆ, ಇವು ಮಿತವ್ಯಯ ಆಸಕ್ತಿಗೆ ಉದಾಹರಣೆಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರ ಸಿ ಮತ್ತು ಡಿ. ಸೊ ಸಿನ ಮತ್ತು ಬಂತು ಅಂತಕ್ಕಂಥವು ಮಿತವ್ಯಯ ಆಸಕ್ತಿಗೆ ಉದಾಹರಣೆಗಳಾಗ್ತವೆ. ಸೊ ಅದೇ ರೀತಿಯಾಗಿ 116ನೇ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಸೊ 116ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 4 ಇಲ್ಲಿ ಸರಿ ಉತ್ತರವಾಗ್ತದೆ. ಆಯ್ಕೆ 4. ನೆಕ್ಸ್ಟ್ ಅದೇ ರೀತಿಯಾಗಿ 117ನೇ ಪ್ರಶ್ನೆ, ಕುಮಾರವ್ಯಾಸ ಭಾರತದ ಸಭಾಪರ್ವದಲ್ಲಿರುವ ಪ್ರಸಂಗಗಳು ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಆಯ್ಕೆ 3 ಸಿ ಮತ್ತು ಡಿ. ಸೊ ಜರಾಸಂಧ ವಧೆ ಅದೇ ರೀತಿಯಾಗಿ ಶಿಶುಪಾಲ ಛೇದನ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟು 118ನೇ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಶೆಲ್ಲಿ ಸಮರ್ಥಿಸುವ 2 ಬಗೆಯ ಮನೋವ್ಯಾಪಾರಗಳು ಅಂತೇಳಿ ಕೇಳಿದರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸಿ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತವೆ. ಸೊ ನೆಕ್ಸ್ಟ್ 119ನೇ ಪ್ರಶ್ನೆ, ಇವು ಚನ್ನನ ವಾಲಿಕರವರ 2 ನಾಟಕಗಳು ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 1 ಬಿ ಮತ್ತು ಡಿ. ಸೊ ಟೊಂಕದ ಕೆಳಗಿನ ಜನ ಅದೇ ರೀತಿಯಾಗಿ ಜೋಗತಿ ಅಂತಕ್ಕಂಥದ್ದು. ಸೊ ಇವು ಚನ್ನನ ವಾಲಿಕರವರಿಗೆ ಸಂಬಂಧಪಟ್ಟಂಥವಾಗ್ತವೆ. ನೆಕ್ಸ್ಟ್ 120ನೇ ಪ್ರಶ್ನೆ, ಇವು ತಮಿಳಿನ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಆಯ್ಕೆ ಎ ಮತ್ತು ಬಿ ಇಲ್ಲಿ ಸರಿ ಉತ್ತರವಾಗ್ತದೆ, ಎ ಮತ್ತು ಬಿ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಸೊ 121ನೇ ಪ್ರಶ್ನೆಯನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗೋಣ. ಈ ಷಟ್ಪದಿಗೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆ ಆಗ್ತದೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 2 ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ 122ನೇ ಪ್ರಶ್ನೆ,
ಸೊ ಹರಿಹರನ ಗಿರಿಜಾ ಕಲ್ಯಾಣಕ್ಕೆ ಗಿರಿಜಾ ಕಲ್ಯಾಣದಲ್ಲಿ ಬರ್ತಕ್ಕಂಥ ಆಶ್ವಾಸಗಳಿಗೆ ಸಂಬಂಧಪಟ್ಟಂಥದ್ದು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಇಲ್ಲಿ ಸರಿ ಉತ್ತರವಾಗ್ತದೆ. ಸೊ ನೆಕ್ಸ್ಟು 123ನೇ ಪ್ರಶ್ನೆ. ಉದ್ದನೆಯ ಸಾಲನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಜಾಗ ಇದೆಂದು ಕವಿರಾಜ ಮಾರ್ಗ ಹೇಳುತ್ತದೆ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಯತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟು ಚದುರಂಗರ 4 ಮೊಳ ಭೂಮಿ ಕಥೆಯಲ್ಲಿ ಬರುವ ಪಾತ್ರಗಳು ಅಂತ ಹೇಳಿ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 4 ಸಿ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತವೆ. ನೆಕ್ಸ್ಟ್ ಅದೇ ರೀತಿಯಾಗಿ ಕನ್ನಡದ ವಚನಗಳ ಇಂಗ್ಲೀಷ್ ಅನುವಾದಗಳಿವು ಅಂತೇಳಿ ಕೊಟ್ಟಿದ್ದಾರೆ. ಸೊ 125ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 2 ಇಲ್ಲಿ ಸರಿಯಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ 126ನೇ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಶಬ್ದಮಣಿ ದರ್ಪಣದಲ್ಲಿರುವಂತಹ ಪ್ರಕರಣಗಳನ್ನ ಅನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಇಲ್ಲಿ ಸರಿ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಅನುಭವವುಳ್ಳವರನ್ನು ಕಂಡು ತುರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದರೆ ಅಂತಕ್ಕಂತಹ ಒಂದು ಸಾಲನ್ನು ಕೊಟ್ಟಿದ್ದಾರೆ. ತುರ್ಯ ಅಂತಕ್ಕಂತಹ ಒಂದು ಪದ ಯಾವ ಭಾಷೆಯಿಂದ ಬಂದಿದೆ ಅಂತೇಳಿ ಕೇಳಿದರೆ, ಸೊ ಇದು ಪ್ರಾಕೃತ ಭಾಷೆಯ ಪದ ಅಂತೇಳಿ ನಾವಿಲ್ಲಿ ಗಮನಿಸಬೇಕು. ಕರ್ನಾಟಕ ಕಾವ್ಯಮಾಲೆ ಇವರ ಸಂಕಲನ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಫರ್ಡಿನಾಂಡ್ ಕಿಟೆಲ್ ಅಂತಕ್ಕಂಥದ್ದು ಉತ್ತರವು ಇಲ್ಲಿ ಸರಿಯಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ 129ನೇ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 4 ಸರಿ ಉತ್ತರವಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ 130ನೇ ಪ್ರಶ್ನೆ. ಅಪರಿಹಾರ್ಯವಾದ ಅತಿ ದುಷ್ಟ ಪಾಠಕ್ಕೆ ಹೀಗೆಂದು ಕರೆಯಲಾಗುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ 130ನೇ ಪ್ರಶ್ನೆಗೆ ಪಾಠಗ್ರಂಥಿ ಅಂತಕ್ಕಂಥದ್ದು ಸರಿಯಾಗ್ತದೆ. ನೆಕ್ಸ್ಟ್ 131ನೇ ಪ್ರಶ್ನೆ. ದೇವನೊಲಿದವನ ಕುಲವೇ ಸತ್ಕುಲಂ ಅಂತಕ್ಕಂಥದ್ದು, ಸೊ ಇದು ಹರಿಹರನಿಗೆ ಸಂಬಂಧಪಟ್ಟಂತಹ ಒಂದು ರಗಳೆ ಆಗ್ತದೆ. ಹರಿಹರ ರಚಿಸಿರ್ತಕ್ಕಂಥ ಒಂದು ರಗಳೆ, ಮಾದರ ಚೆನ್ನಯ್ಯನ ರಗಳೆ ಅಂತೇಳಿ ಬರ್ತದೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಂಖ್ಯೆ 132. ಕೆ ಎಸ್ ನಿಸಾರ್ ಅಹಮದ್ ಅವರ ಕೃತಿಗಳು ಅಂತೇಳಿ ಕೇಳಿದ್ದಾರೆ. ಸೊ ಇದು ಕ್ವಶನನ್ನು ಡ್ರಾಪ್ ಮಾಡಿದರೆ ಇದು ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ನೆಕ್ಸ್ಟ್ ಒನ್ ನಾವಿಲ್ಲಿ ಗಮನಿಸ್ತಾ ಬಂದಾಗ ಕವಿರಾಜ ಮಾರ್ಗಕಾರ ಅನುಸರಿಸಿದ ಸಂಸ್ಕೃತ ಕಾವ್ಯ ಮೀಮಾಂಸಕರು ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸಿ ಮತ್ತು ಇ. ಸೊ ಅವಾಮನ ಅದೇ ರೀತಿ ಭಾಮಹ ಅಂತಕ್ಕಂಥದ್ದು ಸರಿ ಉತ್ತರವಾಗ್ತದೆ. ನೆಕ್ಸ್ಟ್ ಒನ್ ನಾವಿಲ್ಲಿ ಗಮನಿಸ್ತಾ ಬಂದಾಗ ಎಚ್ ಎಸ್ ಶ್ರೀಮತಿಯವರ ಅನುವಾದಿಸಿದ ಬಂಧ ಮುಕ್ತ ಕೃತಿಯ ಮೂಲ ಲೇಖಕಿ ಅಂತೇಳಿ ಕೇಳಿದರೆ, ಸೊ ಇದು ಬೆಲ್ ಹುಕ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಂಖ್ಯೆ 135. ಸೊ ಪೂತಿನ ಮಾಸ್ತಿ ಸಿದ್ದಯ್ಯ ಪುರಾಣಿ ಕೆ ಎಸ್ ನಿಸಾರ್ ಅಹಮದ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಇಲ್ಲಿ ಸರಿಯಾದಂತಹ ಒಂದು ಹೊಂದಾಣಿಕೆ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ 136. ಎಡ್ವರ್ಡ್ ಸೈದ್, ಗೂಗಿ ವಾನ್, ಅದೇ ರೀತಿ ಆಂಟೋನಿ ಗ್ರಾಮಿ, ನೆಕ್ಸ್ಟು ಮಿಸೆಲ್ ಫೂಕೋ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ಆಯ್ಕೆ 1. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 137. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಬಂದಾಗ ಆಯ್ಕೆ 4 ಇಲ್ಲಿ ಸರಿ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ 138ನೇ ಪ್ರಶ್ನೆ. ಇವು ಪಂಪನ ಸಾಲುಗಳು ಅಂಥೇಳಿ ಕೊಟ್ಟಿದ್ದಾರೆ. ಸೊ 138ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 1 ಇಲ್ಲಿ ಸರಿ ಉತ್ತರವಾಗ್ತದೆ. ಸೊ ನೆಕ್ಸ್ಟ್ ಒನ್ 139ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 2 ಎಡ್ವರ್ಡ್ ಸೈದ್ ಅಂತಕ್ಕಂಥವ್ರು. ಸೊ ನೆಕ್ಸ್ಟು 140ನೇ ಪ್ರಶ್ನೆ. ಗುಣೀಭೂತ ವ್ಯಂಗ್ಯ ಎಂದರೆ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 1 ವ್ಯಂಗ್ಯಾಂಶವೂ ಇದ್ದರೂ ವಾಚ್ಯಾಂಶವು ಸೊಗಸಾಗಿರುತ್ತದೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ 141ನೇ ಪ್ರಶ್ನೆ. ಆಲ್ಮೋಸ್ಟ್ ಪ್ಯಾಸೇಜ್ ಇದೆ, ಇಲ್ಲಿ ಸರಿಯಾದಂತಹ ಉತ್ತರಗಳನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಆಯ್ಕೆ 1 ಇಲ್ಲಿ ಸರಿಯಾಗ್ತದೆ. ಅದೇ ರೀತಿಯಾಗಿ ಆಯ್ಕೆ 142ನೇಗೆ ಸರಿಯಾದಂತಹ ಉತ್ತರ. ಸೊ ಇದಕ್ಕೂ ಕೂಡ 1ನೇ ಉತ್ತರ ಸರಿಯಾಗ್ತದೆ. ನೆಕ್ಸ್ಟು 143ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 2. 144ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬಂದಾಗ ಸ್ನೇಹಿತರೆ, ಸೊ ಆಯ್ಕೆ 4 ಇಲ್ಲಿ ಸರಿ ಉತ್ತರವಾಗ್ತದೆ. ನೆಕ್ಸ್ಟ್ 145ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 1 ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟು 146ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 2. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ 147ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 1. ನೆಕ್ಸ್ಟು 148ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 3. 149ನೇ ಪ್ರಶ್ನೆಗೆ ಸರಿಯಾದಂತಹ ಒಂದು ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಆಗ್ತದೆ. ಇಲ್ಲಿಯೂ ಕೂಡ ಎಪಿಸ್ಟಿಮ್ ಅಂತಕ್ಕಂಥದ್ದು. ಸೊ ಕೊನೆಯ ಪ್ರಶ್ನೆ 150ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 3 ಇಲ್ಲಿ ಸರಿ ಉತ್ತರವಾಗಿದೆ. ಸೊ ಇವೆಲ್ಲವೂ ಕೂಡ NTA ಪ್ರಕಟ ಮಾಡಿರ್ತಕ್ಕಂತಹ ಕೀ ಉತ್ತರಗಳು ಆಗಿರ್ತವೆ ಸ್ನೇಹಿತರೆ. ಸೊ NTA ಪ್ರಕಟ ಮಾಡಿದ್ದು ಇದರಲ್ಲಿ ಯಾವುದಾದ್ರೂ ಕ್ವಶನ್ಗೆ ಅವ್ರ ಕೀ ಉತ್ತರಗಳನ್ನು ತಪ್ಪಾಗಿ ಕೊಟ್ಟಿದ್ರು ಅಂತಂದರೆ, ಸೊ ನೀವು ಇದನ್ನು ಚಾಲೆಂಜ್ ಮಾಡ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಯಾವುದಾದ್ರೂ ಪ್ರಶ್ನೆ ಇದ್ದರೆ ಕಮೆಂಟ್ ಹಾಕಿ, ಇಲ್ಲ ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿ. ಸೊ ನಾನು ನಿಮಗೆ ಅದನ್ನು ಯಾವ ರೀತಿಯಾಗಿ ನಾವು ಚಾಲೆಂಜ್ ಮಾಡ್ಬೋದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.